ಹೆಬ್ಬಾಳದಿಂದ ನನ್ನ MLA ಮಾಡವ್ರೆ, ನಾನು ಆ ಜನಗಳ ಪರವಾಗಿ ನಿಂತ್ಕೊಳ್ಳೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಅದು ಸಿದ್ದರಾಮಯ್ಯನೇ ಆಗಲಿ, ಯಡಿಯೂರಪ್ಪನೇ ಹಾಕೊಳ್ಳಿ, ಇನ್ನೊಬ್ರು ಯಾರು ನಮ್ಮ ಕುಮಾರಣ್ಣೆ ಹಾಕೊಳ್ಳಿ, ಯಾರು ಹಾಕೊಂಡ್ರು ನನಗೇನು ಐ ಎಮ್ ಲಿಸ್ಟ್ ಬಾದರ್ಡ್. ನಾನೇನು ತಿನ್ನಬೇಕು ಆಗಿಲ್ಲ, ನಾನೇನು ಇದರಿಂದ ದೊಡ್ಡ ಮನುಷ್ಯನು ಆಗಬೇಕಾಗಿಲ್ಲ. ದೇವ್ರು ನಮ್ಮ ಜೀವನ ಮಾಡೋಕ್ಕೆ ಬೇರೆ ಕೊಟ್ಟವ್ರೆ. ಬಡವ್ರು ಹೊಟ್ಟೆ ಮೇಲೆ ಹೊಡೆದು 1 ಕೋಟಿ 2 ಕೋಟಿ ನೋಟಿಸ್ ತಗೊಂಡು ಇದರಲ್ಲಿ ಲಂಚ ಹೊಡೆದು ಇದರಲ್ಲಿ ಉದ್ಧಾರ ಆಗಬೇಕು ಅಂತ ಅವಶ್ಯಕತೆ ನನಗಿಲ್ಲ. ರಾಜಕಾರಣ ಮಾಡಬೇಕಾದ ಅವಶ್ಯಕತೆನೂ ನನಗಿಲ್ಲ. ಏನು ನ್ಯಾಯ ನಡೆದಿದೆ, ಏನು ಅನೀತಿ ಆಗಿದೆ, ಯಾರಿಂದ ತೊಂದರೆ ಆಗಿದೆ ಅದನ್ನು ಖಂಡಿಸೋದು ನನ್ನ ಧರ್ಮ. ನಮ್ಮ ಮನೆ ಅಣ್ಣಯ್ಯಪ್ಪನ ಹೋಗಿ ಅದೇ ಹೇಳಿದ್ದು. ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕತ್ತಾ ಇದ್ರು. ಕಣ್ಣಲ್ಲಿ ನೀರು ಹಾಕೊಂಡು ಅಣ್ಣ 2008ರಲ್ಲಿ ಇಲ್ಲಿ ಶಾಸಕರಾಗಿದ್ದಂಥ ವ್ಯಕ್ತಿ ತಗೊಂಬಂದು ಜೋಸಿಬಿಗೆ ತಗೊಂಬಂದು ನಮ್ಮ ಮನೆ ಓಡಿಸಿದ್ರು. ತಿರ್ಗಾ 2020 ತಿರ್ಗಾ ನಮ್ಮ ಮನೆ ಓಡ್ಸಕ್ಕೆ ಬಂದವ್ರೆ ಅಂತ ಕೇಳ್ಬೇಕ ಬೇಡ? ನಾನು ಯಾರ ಹತ್ರ ಹೇಳಿ? ನನ್ನ ಜನಗಳ ಹತ್ರನೇ ಹೇಳ್ಬೇಕು. ನನ್ನ ಜನಗಳ ಹತ್ರನೇ ನಾನು ಹೇಳ್ಬೇಕು ನ್ಯಾಯ ಅನ್ಯಾಯ. ಯಾರಪ್ಪ ತಪ್ಪು ಮಾಡೋರೆ? ನಿಮಗೆ ಪಾಪ ಕೆಲವರು ನೋವಾಗ್ಬೋದು, ಸುರೇಶ್ ಅಣ್ಣ ಯಾರನ್ನೋ ಟಾರ್ಗೆಟ್ ಮಾಡಿ ಹೇಳ್ತಾವನೆ ಅಂತ ಹೇಳಬೇಕಾಯ್ತದೆ. ನನ್ನ ಧರ್ಮ ಅದು. ನನಗೆ ಕಾಂಗ್ರೆಸ್ಸು JDS BJP ಅಂತ ನಾನು ಸಪ್ರೇಟ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬೈತೀವಿ, ಯಾರು ತಪ್ಪು ಮಾಡಿದಾರೋ ಅವ್ರು ತಪ್ಪು ಅಂತ ಹೇಳ್ತೀವಿ. ನನಗೆ ಓಟ್ ಹಾಕ್ಲಿ ಬಿಡಲಿ, ನೀವು ನಾನು ಆಚೆ ಕಳಿಸಿ, ಐ ಆಮ್ ಲಿಸ್ಟ್ ಬಾದರ್ಡ್, ನೋ ಪೊಲಿಟಿಕ್ಸ್. ನನಗೇನು ರಾಜಕಾರಣ ಮಾಡ್ಕೊಂಡೆ ನಾನು ಜೀವನ ಮಾಡಬೇಕಾಗಿಲ್ಲ. ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ಯಪ್ಪ ಅಂತ ಕೇಳಿದೆ. 250 ಜನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಇನ್ನೂ 2000 ಜನಕ್ಕೆ ಕೊಡ್ಬೇಕಾ? ಇನ್ನೂ 2000 ಜನಕ್ಕೆ ಈ ಭಾಗದಲ್ಲಿ ಮಾತ್ರ, ಬೆಂಗಳೂರಲ್ಲ, ಈ ಭಾಗದಲ್ಲಿ ಮಾತ್ರ ಇನ್ನೂ 2000 ಸೈಟ್ಗಳಿಗೆ ನೋಟಿಸ್ ಪಾಪ ರೆಡಿ ಮಾಡ್ಕೊಂಡಿದ್ದಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಪಾಪ ನಾವು ಅವ್ರನ್ನ ಬೈಯೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಇದನ್ನು ತಾವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ತಮ್ಮ ನೋಟಿಸ್ ಕೊಡಕ್ಕೆ ಬಂದಾಗ ಯಾರು ಅವ್ರನ್ನ ಬೈಯೋಂಥ ಅವಶ್ಯಕತೆ ಇಲ್ಲ. ಕರೆದು ಅವ್ರ ಒಳಗಡೆ ಕುತ್ಕೊಂಡು ಕೊಡಪ್ಪ ನೋಟಿಸಲ್ಲಿ ತಗೊಂಡು ಕಾಫಿ ಗೀಫಿ ಇದ್ದರೆ ಕೊಟ್ಕೊಳ್ಸಪ್ಪ. ಯಾಕಂದರೆ ಅವರು ಕೆಳಾರ್ಥದ ಅಧಿಕಾರಿಗಳು. ಈಗ ನಾನೇನಾದರೂ ಆದೇಶ ಮಾಡಿದ್ರೆ ನನ್ನ ಆಫೀಸಲ್ಲಿ ನನ್ನ ಮೇಡಮ್ ಹಾಕಿರ್ತಾನ ಆಯ್ತಾನೆ ಅಂತ ಹೇಳ್ಬಿಟ್ಟು ಅವ್ನ ಕರ್ತವ್ಯ ಅದೇ ಥರ ಅವ್ರಿಗೆ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು. 250 ಜನ ನೋಟಿಸ್ ಕೊಟ್ಟಿದ್ದಾರೆ. ಇನ್ನೂ 2000 ಜನಕ್ಕೆ ನೋಟಿಸ್ ಕೊಡೋದ್ರಲ್ಲಿ ಇದ್ದಾರೆ. 2250 ಜನಕ್ಕೆ ನೋಟಿಸ್ ಕೊಡೋದ್ರಲ್ಲಿದ್ದಾರೆ. ವೆಂಕಟೇಶ್ ಹೇಳ್ದಂಗೆ 11,000ನಾ 11,000 ಈ ಭಾಗದಲ್ಲಿ. ಯಾಕಂದ್ರೆ 11 ಸೈಟ್ 2 ಮಾಡ್ಕೊಂಡಿರ್ತಾರೆ, 3 ಮಾಡ್ಕೊಂಡಿರ್ತಾರೆ. 40-60 ಇರೋದನ್ನ 2 ಮಾಡ್ಕೊಂಡಿರ್ತಾರೆ. 80-50 ಇರೋದನ್ನ 4 ಸೈಟ್ ಮಾಡ್ಕೊಂಡಿರ್ತಾರೆ. ಬಿಡ್ಸಂದ್ರೆ ಬಿಟ್ಟು ಏನು ಉದ್ದೇಶ? 2250 ನೋಟಿಸ್ ಅಂದ್ರೆ ಯಾವ್ರೇಜ್ ನಾವು 1,50,00,000 30,00,000 ಎಲ್ಲ ಯಾವ್ರೇಜ್ ಇಕ್ಕಂದ್ರೆ 1,25,000 ಕೋಟಿ ಇಲ್ಲಿಂದ ಅವ್ರಿಗೆ ರೆವಿನ್ಯೂ ಬೆಳೆಸ್ತಾವ್ರೆ. ಕರೆಕ್ಟ್ ಏನಪ್ಪ ಇಂಜಿನಿಯರ್ ಸಾಹೇಬ್ರೆ? ರೈಟ್. 1,25,000 ಕೋಟಿ ರೂಪಾಯಿಗಳನ್ನ ಬರೀ ಈ ಭಾಗ ಒಂದು 2-3 ಕಿಲೋಮೀಟರ್ ಸರೌಂಡಿಂಗ್, ಗೆದ್ಲಹಳ್ಳಿ, ನಾಗಶೆಟ್ಟಹಳ್ಳಿ, ಬೀಪ್ಸಂದ್ರ, ಲೆಟ್ಟಗೊಳ್ಳಹಳ್ಳಿ, ಇದು ಅವರ ರೆವಿನ್ಯೂ ಬೇಡಿಕೆ. ಎಷ್ಟೋ ಆವರೇಜ್ ಇನ್ನೂ ಜಾಸ್ತಿ ಆಗ್ತದೆ. ನಾನು ಕಮ್ಮಿ ಮಾಡಿ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ವಯಸ್ಸಾದವರಿದ್ರೆ ಪಾಪ ಎದೆನೋ ಸ್ಟಾರ್ಟ್ ಆಗ್ಬಿಡ್ತದೆ. ನಮಗೆ ಅನ್ನಿಸ್ತದೆ 1,25,000 ಕೋಟಿ ಅವರು ಡಿಮ್ಯಾಂಡು ರೈಸ್ ಮಾಡಿರುವಂಥದ್ದು. 1 ಕೋಟಿ ರೂಪಾಯಿ. ಅದು ಈ ಕೊರೋನಾ ಕಾಲದಲ್ಲಿ ಈ GST ಇದರಲ್ಲಿ ಜನಗಳಿಗೆ ಊಟಕ್ಕೆ ತತ್ವಾರ ಆಗ್ತದೆ. ಊಟಕ್ಕೆ ಇರೋರೇನೋ ಪಾಪ ಕೆಲ್ಸಗಳಿಗೆ ಹೋಗ್ತಾರೆ, ಅದು ಇದು ಮಾಡ್ಕೋತಾರೆ. ಈಗೆಲ್ಲ ಹೆಂಗಾಗಿದೆ ಅಂದರೆ ಫ್ಲೈಟಲ್ಲಿ ಓಡಾಡ್ತಾ ಇದ್ದಾನೆ, ಕಾರ್ಗೆ ಇಡ್ಬಿಡ್ತಾನೆ, ಕಾರಲ್ಲಿ ಓಡಾಡ್ತಾ ಇದ್ದಾನೆ, ಮೋಟರ್ ಬೈಕ್ ಇಡ್ಬಿಡ್ತಾನೆ, ಮೋಟರ್ ಬೈಕಲ್ಲಿ ಓಡಾಡ್ತಾ ಇದ್ದಾನೆ, ಸೈಕಲ್ ಇಡ್ಬಿಡ್ತಾನೆ. ಏನು ಇಲ್ದಾನೆ BTS ಬಸ್ಸು ಇಲ್ಲೇ ನಡ್ಕೊಂತ ಇರುವಂಥ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ. ಇದು ನಾನು ಹೇಳ್ತಾ ಇರೋಂಥದ್ದು. ಏನೋ ಅನುಮಾನ ಇದೇನು ಅತಿಶಯೋಕ್ತಿ ಐತಾ? ನಾನೇನಾದರೂ ಏನು ಎಕ್ಸ್ಟ್ರಾ ಸೇರ್ಸ್ ಹೇಳ್ತಾ ಇದ್ದೀನ ಏನು? ಏನಣ್ಣ ಕರೆಕ್ಟ್ ತಾನೆ? ಯಾಕಂದರೆ 3 ತಿಂಗಳ ಕಾಲ ನಾವು ಇಲ್ಲಿ ಊಟ ಅರೇಂಜ್ ಮಾಡಿದ್ರಿ. ಈ ಕೊರೋನಾ ಬಂದಾಗ 2 ಅವರ್ 3 ಅವರ್ಗೆ ಖಾಲಿ ಆಗ್ಬೋದು. 13,000 14,000 15,000 ಜನಕ್ಕೆ ಡೈಲಿ ಊಟ. ಏನ್ರಿ ಗೌಡ್ರೆ, ನಿಮ್ಮದು ತಾನೆ ಮನೆ ನಿಮ್ಮದು ಸುಬಂದು ಅದನ್ನ ನೀನು ನೋಡಿದ್ಯಲ್ಲ.
ಡೈಲಿ 13,000 14,000 ಜನಕ್ಕೆ ಡೈಲಿ ಊಟ. ಮುಂದಿನ ದಿನ ನಂಗೆ ಎಣ್ಣೆಲ್ಲ ಅಡುಗೆ ತಯಾರಾಗ್ತದೆ. ಡೈಲಿ 3 ತಿಂಗಳ ಕಾಲ ನಾವು ಊಟ ಕೊಟ್ಟು ಒಬ್ಬ ಶಾಸಕನಾಗಿ ನಮ್ಮ ಲೀಡರ್ಸು ನಾವೆಲ್ಲ ಸೇರಿ ಎಲ್ಲ ನಾವು ಊಟ ಕೊಟ್ಟು ಏನೋ ಬದುಕಲ್ಲಿ ಅಂತ ಜನಗಳಿಗೆ ನಮ್ಮ ಕೈಲಾಸ ನಾವು ಮಾಡಿದ್ರೆ ಈ ಅತ್ಯಂತ ಕೆಟ್ಟ ಸರ್ಕಾರ. ಈ ಸುಮ್ಮನೆ ನಾನು ಈಗ ರಾಜಕಾರಣ ಮಾತಾಡೋದು ಬೇಡ ಅನ್ನಿಸ್ತದೆ, ಬಟ್ ಹೇಳಬೇಕಲ್ಲ, ಮತ್ತೆ ಹೇಳಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ. ಯಾವಾಗ ಬಿಜೆಪಿ ಬಂದರೂ ಇದೇ ಕಥೆನೆ. ಅವ್ರದ್ದು ಒಟ್ಟು ಟಾರ್ಗೆಟ್ ಇದಿರೋದು 50,000 ಕೋಟಿ BDAಯಿಂದ ಅವರಿಗೆ ಬೇಕು ಅಂತ ಅವ್ರಿಗೆ ಡಿಮ್ಯಾಂಡ್ ಈಗ. 50,000 ಕೋಟಿ ಬರೀ ಬೆಂಗಳೂರು ನಾರ್ತ್ ಡಿವಿಷನ್ ಇಂದ 17,000 ನೋಟಿಸ್ ಕೊಟ್ಟಿರೋದು. ಏನ್ರಿ ಎಷ್ಟು ಜೋರಾಗಿ ಹೇಳಿ ಸ್ವಲ್ಪ. 11,000 ಒಟ್ಟು ನಾರ್ತಿಂದ ಎಷ್ಟು? 11,000 ಅಂದ್ರೆ ಬರೀ ನಮ್ಮ ನಾರ್ತ್ ಕ್ಷೇತ್ರದಿಂದ 10,000 ಕೋಟಿ ಅವ್ರ ಬೇಡಿಕೆ. ಸೆಂಟ್ರಲ್ಲು, ಸೌತು, ರೂರಲ್ಲು, ಆಮೇಲೆ ಬಿಡಿ ಅಕ್ವೈರ್ ಮಾಡೋದು ಅದೆಲ್ಲ ಬಿಟ್ಟು 50,000 ಕೋಟಿ ಅವರು ತಗೊಬಿಡ್ಬೇಕು ಅಂತ ಅವ್ರದ್ದು ಸ್ಕೀಮ್. ಎಲ್ಲಿಂದ ತಂದ್ಕೊಡೋ ದುಡ್ಡು ಅನ್ನೋದು ನನ್ನ ಪ್ರಶ್ನೆ. ಈಗ ನಾಗಶೆಟ್ಟಹಳ್ಳಿ ಬಸ್ ಸ್ಟ್ಯಾಂಡ್ ಒಳಗೆ ಬೇರೆ ಒಂದು ಮನೆ ಕಟ್ಕೊಂಡವ್ರೆ. ಹೊಡೆದಿದ್ದು 2008 ಹೊಡೆದಿದ್ದು. ಅದಕ್ಕೆ ನಾನು ಈ ಸಭೆ ಬಂದಿರೋದು. ನಾನು BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ, JDS ಅವರಾಗಲಿ, CPM ಆಗಲಿ ಎಲ್ಲರ ಪರವಾಗೂ ನಾನು ಇಲ್ಲಿ ಬಂದು ಕೂತಿರೋದು. ಆದರೆ ತಪ್ಪು ಮಾಡಿದವ್ರು ತಪ್ಪು ಅಂತ ನಾನು ಹೇಳ್ತೀನಿ. ನೀವು BJP ಪರವಾಗಿ ಮಾತಾಡ್ಬೋದು, ಬಾಲಾಜಿ ಕಾಂಗ್ರೆಸ್ ಪರವಾಗಿ ಮಾತಾಡ್ಬೋದು, ನಮ್ಮ ಆನಂದನ್ JDS ಬಗ್ಗೆ ಮಾತಾಡ್ಬೋದು. ಬಟ್ ಐ ಆಮ್ ಲಿಸ್ಟ್ ಬಾದರ್ಡ್. ನಾನು ತಲೆ ಕೆಡ್ಸ್ಕೊಳಲ್ಲ. ಆದರೆ ಯಾರಿಂದ ತೊಂದರೆ ಆಯಿತು, ಯಾರು ಮೋಸ ಮಾಡಿದ್ರು, ಯಾರು ಜನಗಳು ಹೊಟ್ಟೆ ಮೇಲೆ ಹೊಡೆಯ ಕೊಟ್ಟವ್ರೆ ಅಂತ ಹೇಳೋದೇ ನನ್ನ ಕರ್ತವ್ಯ. ನಾನು ಹೇಳ್ತೀನಿ. ನಿಮ್ದು ಅಬ್ಜೆಕ್ಷನ್ ನೀವೇನಿದ್ರೆ ನೀವು ಹೇಳ್ಬೋದು. ಏನು ವಕೀಲ್ರೆ, ನಂದೇನಾದ್ರು ಇದ್ರೆ ನೀವು ನನಗೆ ಕ್ವಶನ್ ಕೇಳ್ಬೋದು. ಯಾರು ಮನೆಗೆ ಹೊಡ್ಸ್ಕೊಂಡವ್ರೆ, ಯಾರಿಗೆ ಅನ್ಯಾಯ ಆಯಿತು ಅಂತ ಪಾಪ ಇಲ್ಲೇ ಕೂತವ್ರೆ. ಕಾಂಗ್ರೆಸ್ ಸರ್ಕಾರ ಯಾವ ಮನೆಯೂ JCB ತಗೊಂಡು ಹೊಡೆದಿಲ್ಲ ಅಣ್ಣಯ್ಯಪ್ಪ ಲೇಔಟಲ್ಲಿ. ಬೇರೆ ಕಾನ್ಸ್ಟಿಟ್ಯೂನ್ಸಲ್ಲಿ ಏನು ಮಾಡೋರು ನಾನು ಕೇಳಲ್ಲ. ನನಗೆ ಜನ ಓಟ್ ಹಾಕಿ ಹೆಬ್ಬಾಳದಿಂದ ನನ್ನ MLA ಮಾಡೋರೆ. ನಾನು ಆ ಜನಗಳ ಪರವಾಗಿ ನಿಂತ್ಕೊಳ್ಳೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಅದು ಸಿದ್ದರಾಮಯ್ಯನೇ ಆಗಲಿ, ಯಡಿಯೂರಪ್ಪನೇ ಹಾಕೊಂಡ್ಲಿ, ಇನ್ನೊಬ್ರು ಯಾರು ನಮ್ಮ ಕುಮಾರಣ್ಣ ಹಾಕೊಂಡ್ಲಿ, ಯಾರು ಹಾಕೊಂಡ್ರು ನನಗೇನು ಐ ಆಮ್ ಲಿಸ್ಟ್ ಬಾದರ್ಡ್. ನಾನೇನು ತಿನ್ನಬೇಕು ಆಗಿಲ್ಲ, ನಾನೇನು ಇದರಿಂದ ದೊಡ್ಡ ಮನುಷ್ಯನೂ ಆಗಬೇಕಾಗಿಲ್ಲ. ದೇವ್ರು ನಮ್ಮ ಜೀವನ ಮಾಡೋಕ್ಕೆ ಬೇರೆ ಕೊಟ್ಟವ್ರೆ. ಬಡವ್ರು ಹೊಟ್ಟೆ ಮೇಲೆ ಹೊಡೆದು 1 ಕೋಟಿ 2 ಕೋಟಿ ನೋಟಿಸ್ ತಗೊಂಡು ಇದರಲ್ಲಿ ಲಂಚ ಹೊಡೆದು ಇದರಲ್ಲಿ ಉದ್ಧಾರ ಆಗಬೇಕು ಅಂತ ಅವಶ್ಯಕತೆ ನನಗಿಲ್ಲ. ರಾಜಕಾರಣ ಮಾಡಬೇಕಾದ ಅವಶ್ಯಕತೆನೂ ನನಗಿಲ್ಲ. ಏನು ನ್ಯಾಯ ನಡೆದಿದೆ, ಏನು ಅನೀತಿ ಆಗಿದೆ, ಯಾರಿಂದ ತೊಂದರೆ ಆಗಿದೆ ಅದನ್ನು ಖಂಡಿಸೋದು ನನ್ನ ಧರ್ಮ. ನಮ್ಮ ಮನೆ ಅಣ್ಣಯ್ಯಪ್ಪ ಲೇಔಟ್ವರೆಗೂ ಅದೇ ಹೇಳಿದ್ದು. ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕತ್ತಾ ಇದ್ರು. ಕಣ್ಣಲ್ಲಿ ನೀರು ಹಾಕೊಂಡು ಅಣ್ಣ 2008ರಲ್ಲಿ ಇಲ್ಲಿ ಶಾಸಕರಾಗಿದ್ದಂಥ ವ್ಯಕ್ತಿ ತಗೊಂಬಂದು JCB ತಗೊಂಬಂದು ನಮ್ಮ ಮನೆ ಓಡಿಸಿದ್ರು. ತಿರ್ಗಾ 2020 ತಿರ್ಗಾ ನಮ್ಮ ಮನೆ ಓಡ್ಸಕ್ಕೆ ಬಂದವ್ರೆ ಅಂತ ಕೇಳ್ಬೇಕಾ ಬೇಡ? ನಾನು ಯಾರ ಹತ್ರ ಹೇಳಿ? ನನ್ನ ಜನಗಳ ಹತ್ರನೇ ಹೇಳ್ಬೇಕು. ನಾನು ಹೇಳ್ಬೇಕು ನ್ಯಾಯ ಅನ್ಯಾಯ. ಯಾರಪ್ಪ ತಪ್ಪು ಮಾಡೋರೆ? ನಿಮಗೆ ಪಾಪ ಕೆಲವರು ನೋವಾಗ್ಬೋದು. ಸುರೇಶ್ ಅಣ್ಣ ಯಾರನ್ನೋ ಟಾರ್ಗೆಟ್ ಮಾಡಿ ಹೇಳ್ತಾವನೆ ಅಂತ ಹೇಳಬೇಕಾಯ್ತದೆ. ನನ್ನ ಧರ್ಮ ಅದು. ನನಗೆ ಕಾಂಗ್ರೆಸ್ಸು, JDS, BJP ಅಂತ ನಾನು ಸಪ್ರೇಟ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬೈತೀವಿ, ಯಾರು ತಪ್ಪು ಮಾಡಿದಾರೋ ಅವ್ರು ತಪ್ಪು ಅಂತ ಹೇಳ್ತೀವಿ. ನನಗೆ ಓಟ್ ಹಾಕ್ಲಿ ಬಿಡಲಿ, ನೀವು ನಾನು ಆಚೆ ಕಳಿಸಿ, ಐ ಆಮ್ ಲಿಸ್ಟ್ ಬಾದರ್ಡ್. ನೋ ಪೊಲಿಟಿಕ್ಸ್. ನನಗೇನು ರಾಜಕಾರಣ ಮಾಡ್ಕೊಂಡೆ ನಾನು ಜೀವನ ಮಾಡ್ಬೇಕಾಗಿಲ್ಲ. ಇಲ್ಲ ನೀವೇ ಹೇಳ್ರಿ. ಅಲ್ಲ ನೀವೇ ಹೇಳ್ರಿ. ಏನಾಗಿತ್ತು ಅಂದ್ರೆ ಒಂದ್ಸತಿ ಬಸವನಪ್ಪರ ಪೀರಿಯಡ್ ಇದ್ದಾಗ ಈ ರೆವಿನ್ಯೂ ಸೈಟ್ ಬಗ್ಗೆ ಡೆವಲಪ್ಮೆಂಟ್ ಅಂತ ಕಟ್ಟಿಸ್ಕೊಂಡ್ರು. 92ರಲ್ಲಿ ಕಟ್ಟಿಸ್ಕೊಂಡು ಎಲ್ಲರಿಗೂ ರೆಗ್ಯುಲೇಟರ್ ಮಾಡಿಸ್ಕೊಂಡು ಎಲ್ಲರಿಗೂ ಏಕಾತೆ ಎಲ್ಲ ಇಶ್ಯೂ ಮಾಡಿದ್ದಾರೆ. ಅದಾದ್ಮೇಲೆ ತಿರುಗಿ ಇದು ಬಂದಿದೆ ಅಂದ್ರೆ ಏನು ಅರ್ಥನೇ ಹೇಳಿ. ಈಗ ಹೇಳಿದ್ನಲ್ಲ, ಇದು ಲೂಟಿ ಅಲ್ಲ. ನಾವೆಲ್ಲ ಸೇರಿ ಈಗ ನಿಮ್ಮನ್ನು ಸೇರಿಸ್ಕೊಂಡು ಒಂದು ಕಮಿಟಿ ಮಾಡೋಣ. ಈಗ ಕೇಳಿ ಸರ್, ಎಲ್ಲಾರನ್ನೂ ಸೇರಿಸ್ಕೊಂಡು ಒಂದು ಕಮಿಟಿ ಮಾಡೋಣ. ಇದು ಹೋರಾಟ ಸಮಿತಿ ಅಂತ ಇದನ್ನ ಮಾಡೋಣ. ಹೋರಾಟ ಸಮಿತಿ ಅಂತ ಒಂದು ಮಾಡೋಣ. ಹೋರಾಟ ಸಮಿತಿ ಅಂತ ಮಾಡಿ ಎಲ್ಲ ಏನು ಆನಂದಣ್ಣ, ಹೋರಾಟ ಸಮಿತಿ ಅಂತ ಇಲ್ಲಿ ಮಾಡೋಣ. ಆಮೇಲೆ ನನಗೆ ನೀವು ಅವ್ರನ್ನ ಬೈಬೇಡಿ ಇವ್ರನ್ನ ಬೈಬೇಡಿ ಅಂದರೆ ನಾನು ಕೇಳಲ್ಲ. ನಾನು ಎಲ್ಲಾರನ್ನೂ ಬೈಯೋದೆ.
ನಾನು ಯಾರ್ಯಾರು ತಪ್ಪು ಮಾಡೋರೆ ಈಗ ಕೇಳೋಣ ಇಲ್ಲಿ ಒಂದು ನಿಮಿಷ. ನೆಕ್ಸ್ಟ್ ಅಲ್ಲ ನಾನು ಹೇಳ್ಬಿಡ್ತೀನಿ ಕೇಳಿ, ನಿಮ್ಮ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಸರ್ಕಾರ ಯಾರಾದ್ರೂ ನಮ್ಮ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಸರ್ಕಾರ ಇದು ಮಾಡೋನು ಅವ್ರಿಗೂ ಬೈಯೋದೆ. ಪಾರ್ಟಿ ಬಿಟ್ಟು ನಾನು ಅಲ್ಲಣ್ಣ, ನಾನು ನಿನ್ಗೆ ಹೇಳ್ತಾ ಇಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಬಿಟ್ಬಿಡಿ ಪ್ರಿಲಿಮಿನರಿ ನೋಟಿಫಿಕೇಶನ್ ನಾನು ಕೇಳ್ತಾ ಇಲ್ಲ. ನಾನು ಕರ್ನಾಟಕ ರಾಜ್ಯ ಪತ್ರ ಏನು ಸುಗ್ರೀವಾಜ್ಞೆ ಹೊರಡ್ಸವ್ರೆ, ಸುಗ್ರೀವಾಜ್ಞೆ ಅಂತ ಆಡಿಯನ್ಸ್ ಏನು ವಿತೌಟ್ ಎನಿ ಡಿಸ್ಕಷನ್ ಇಲ್ಲ. ಇದಕ್ಕೆ ನಾನು ವಿಧಾನಸಭೆ ಸದಸ್ಯ ಅಲ್ವಾ, ಡಿಸ್ಕಷನ್ ಇಲ್ಲ. ಸುಗ್ರೀವಾಜ್ಞೆ ಹೊರಡಿಸಿರೋದ್ರ ಬಗ್ಗೆ ಅಷ್ಟೇ ನಾನು ತಿಳಿಸ್ತಾರೆ. 40 ವರ್ಷದ ಮುಂಚೆ 40 ವರ್ಷದ ಮುಂಚೆ ಆಗಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್. ನಾನು ಯಾವುದು ಮಾತಾಡಲ್ಲ. ನಾವು ಕಾಗಕ್ಕ ಗುಬ್ಬಕ್ಕ ಕಥೆಗಳು ನಾನು ಹೇಳಲ್ಲ, ಅವರು ಯಾರು ಹೇಳೋದು ಬೇಡ. ನಾವು ಹೇಳ್ತಾ ಇರೋದು ಸುಗ್ರೀವಾಜ್ಞೆ ಏನು ಹೊರಡ್ಸವ್ರೆ, ಆ ಸುಗ್ರೀವಾಜ್ಞೆ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು. ಇಂಜಿನಿಯರ್ ನಾವು ಯಾವ್ದು ಇಟ್ಕೊಂಡು ಮಾತಾಡ್ಬೇಕ್ರಿ? ಈಗ ನೀವು ಯಾವ್ದ್ರ ಮೇಲೆ ನೋಟಿಸ್ ಕೊಟ್ಟಿದ್ದೀರಿ ಸುಗ್ರೀವಾಜ್ಞೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ ನಮಗೆ. ಸುಗ್ರೀವಾಜ್ಞೆ ಬಗ್ಗೆ ಅಷ್ಟೇ ನಂದು. ಇವ್ರು ನೋಟಿಸ್ ಕೊಡ್ತಾವ್ರಲ್ಲ, ಯಾರೋ ಒಬ್ರು ವಯಸ್ಸಾಗಿರೋರಿಗೆ ಏನೋ ಪ್ರಾಣ ಹಾನಿ ಅದ್ರಲ್ಲಿ ಕೊನೆ ಯಾರು ಕೇಳಿ ಇಂಜಿನಿಯರ್ ಇಲ್ಲ, ಅವ್ರು ಏನ್ ಮಾಡ್ತಾರೆ ನೀವು ಅದನ್ನೇ ಅರ್ಥ ಮಾಡ್ತಾರೆ. ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಇವ್ರು ಫಸ್ಟ್. ಇಲ್ಲ ನೀವು ಆನಂದನ ಈಗ ನಿಮಗೆ ಅರ್ಥ ಆಗ್ತಾ ಇಲ್ಲ ಬ್ರದರ್. ನಾನು ಅವಾಗ ಉದಾಹರಣೆ ಏನು ಹೇಳಿದೆ, ನನ್ನ ಆಫೀಸಲ್ಲಿ 8 ಜನ ಕೆಲಸ ಮಾಡ್ತಾವ್ರೆ. ಒಂದು ನಿಮಿಷ. ಈಗ ನನ್ನ ಆಫೀಸಲ್ಲಿ 8 ಜನ ಕೆಲಸದವ್ರವ್ರೆ, ನನ್ನ ಆಫೀಸಲ್ಲಿ 8 ಜನ ಅವ್ರೆ. 8 ಜನಕ್ಕೆ ಹೋಗಿ ಈ ಥರ ಐತೆ ಎಲ್ಲ ಹೋಗಿ ಅಲ್ಲಿ ಯಾರಿಗೋ ಹಾಕೊಂಡವ್ರೆ, ಹೋಗಿ ನೋಟಿಸ್ ಕೊಟ್ಬಿಟ್ಟು ಅಂದರೆ ನೋಟಿಸ್ ಕೊಟ್ಬಿಡ್ತಾರೆ. ಪೋಸ್ಟ್ ಮ್ಯಾನ್ ಕೆಲಸ ಅವ್ರು ಮಾಡ್ತಾ ಇರೋದು ಪಾಪ. ಅವ್ರನ್ನ ಇಂಜಿನಿಯರ್ ಹೇಳೋದು ಪ್ರಯೋಜನ ಏನೈತೆ? ಇದಕ್ಕೆ ಸರ್ಕಾರ ಸರ್, ಇದಕ್ಕೆ ಪ್ರಮುಖ ಕಾರಣ ಸರ್ಕಾರ. ಅರ್ಥ ಮಾಡ್ಕೊಳ್ಳಿ, ಸರ್ಕಾರನೇ ಇದಕ್ಕೆ ಕಾರಣ. ಸರ್ಕಾರನೇ ಸುಗ್ರೀವಾಜ್ಞೆ ಹೊರಡಿಸೋದು ಆಫೀಸರ್ಸ್ ಅಲ್ಲ, ಸುಗ್ರೀವಾಜ್ಞೆ ಹೊರಡಿಸೋದು ಸರ್ಕಾರ. ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಮಾಡ್ತೀನಿ, ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಈ ವಿಷಯದಲ್ಲಿ ಬಂದರೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿನೇ ನಾನು ಮಾತಾಡೋದು. ನಮ್ಮ ಸರ್ಕಾರ, ನಮ್ಮ ಹಾಲಿ ಹಿರಿಯ ಅಧ್ಯಕ್ಷ ಒಂದು ನಿಮಿಷ ಇದೆ. ಈಗಿರುವ ದೇವಸ್ಥಾನ ಬಿಡಬೇಕು, ಸ್ಮಶಾನ ಬಿಡಬೇಕು. ಏಪ್ರಿಲ್ 28/5/2020 ಆಯೋಜಿಸಿದ್ದಲ್ಲ ಸರ್ಕಾರದಿಂದ. ಅದನ್ನು ನೋಟಿಸ್ದೆಲ್ಲ ನಾನು ತಗೋತಾ ಇರೋದು. ಗೆಜೆಟ್ ನೋಟಿಫಿಕೇಶನ್ನು ಅಧಿಸೂಚನೆ ಸುಗ್ರೀವಾಜ್ಞೆ ಹೊರಡಿಸಿರೋದು 28/5/2020 ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು ವಿಶೇಷ ರಾಜ್ಯ ಪತ್ರಿಕೆ. ಆನಂದಣ್ಣ, ಜಾಗ ಅಕ್ವೈರ್ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಲ್ಲ. ಒಂದು ನಿಮಿಷ ಇರಿ. ಆಯ್ತು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾಕೆ ನೋಟಿಸ್ ಬಂದಿಲ್ಲ ನಿಮ್ಗೆ? ಎಲ್ಲ ಬಂತು, ಪೇಪರ್ ಅಡ್ವರ್ಟೈಸ್ ಎಲ್ಲ. ಯಾಕೆ ನೋಟಿಸ್ ಯಾಕೆ ಬಂದಿಲ್ಲ ಹೇಳ್ರಿ? ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮಾತಾಡ್ತಾ ಇಲ್ಲ. 100% ಮಾತಾಡ್ತೀನಿ ನಾನು. ನೀವು ಮಾತಾಡಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರೆ ನಾನು ಹೋಗೋದು ಪೇಪರ್ ಮೇಲೆ, ನಿಮ್ಮ ಹೇಳಿಕೆ ಮೇಲೆ ನಾನು ಹೋಗಲ್ಲ. ನಾನು ಹೋಗೋದು ಬೈ ದ ರೂಲ್ಸ್. ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಏನು ಪೇಪರ್ ಇದೆ, ನಾನು ಅದ್ರ ಮೇಲೆ ಹೋಗೋದು. ಬಿಜೆಪಿ ಅವನಾದ್ರೂ ತಪ್ಪು ಮಾಡಲಿ, ಕಾಂಗ್ರೆಸ್ ಅವನಾದ್ರೂ ತಪ್ಪು ಮಾಡಲಿ, JDS ಅವನಾದ್ರೂ ತಪ್ಪು ಮಾಡಲಿ, ಎಲ್ಲಾರು ತಪ್ಪು. ಇಲ್ಲ ಇರೋಣ ಒಂದು ನಿಮಿಷ, ನಾನು ಹೇಳ್ಬಿಡ್ತೀನಿ. ತಪ್ಪು ಇಲ್ಲ, ನಾನು ಒಪ್ಪಲ್ಲ. ನಾನು ತಪ್ಪು ಮಾಡಿದ್ರೆ ತಪ್ಪೆ. ನೀವು ಆನಂದ ಒಂದು ನಿಮಿಷ, ನೀವು ಬಿಜೆಪಿ ಪರವಾಗಿ ಮಾತಾಡಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ಒಂದು ನಿಮಿಷ ಕೇಳಿ. ನಾನು ಹೇಳ್ಬಿಡ್ತೀನಿ, ನೀವು ಆಮೇಲೆ ಹೇಳಿ. ನಾನು ಹೇಳ್ತೀನಿ, ನೀವು ಆಮೇಲೆ ಹೇಳಿ. ನಾವು ಸಭೆ ಆಯೋಜನೆ ಮಾಡಿರೋದು ಜನಗಳಿಗೆ ಅನುಕೂಲ ಮಾಡೋಕ್ಕೆ, ರಾಜಕಾರಣ ಮಾಡೋಕ್ಕಲ್ಲ. ರಾಜಕಾರಣ ಮಾಡಿದ್ರೆ ನಾನು ಕೇಳಿಸ್ಕೊಳ್ಳೋದು ಇಲ್ಲ. ನನಗೆ ನಮ್ಮ ಜನಕ್ಕೆ ಅನುಕೂಲ ಆಗಬೇಕು, ಅದಕ್ಕೆ ನಾನು ರೋಡಲ್ಲಿ ಕೂತ್ಕೊಳ್ಳೋಕ್ಕೂ ನಾನು ರೆಡಿ. ಯಾವಾಗ ಮಾಡೋಣ ಅವ್ನು ಬೆಳಕು ನಾನು ರೆಡಿ. ಯಾವಾಗ ಮಾಡೋನು ಜನಗಳು ತಿಳ್ಕೊಳ್ಳಿ. ಯಾರು ಮಾಡೋರು, ಯಾರು ಮನೆಗೆ ಹೊಡೆದಾಕ್ದವ್ರು, ಅವ್ರು 2008ರಲ್ಲಿ ಯಾರು ಮನೆ ಹೊಡೆದಾಕಿದ್ದು ಹೇಳ್ರಿ. ಮನೆ ಹೊಡ್ಸ್ಕೊಂಡು ಅವರು. ನೀವಲ್ಲ ಸ್ವಾಮಿ, ನೀವು ಮನೆ ಹೊಡ್ಸ್ಕೊಂಡಿದ್ದೀರಾ? ಮನೆ ಹೊಡ್ಸ್ಕೊಂಡು ಅಲ್ಲಿ ಪಪ್ಪ ಕೂತವ್ರೆ, ಸಾಲ ಮಾಡಿ ಮನೆ ಹೊಡ್ಸ್ಕೊಂಡ್ರೆ ಅಲ್ಲಿ ಕೂತವ್ರೆ ಪಪ್ಪ. ಅವ್ರು ನನಗೆ ಹೇಳೋದು, ಅವರು ಹೆಂಡತಿ ಮಕ್ಕಳು, ವಯಸ್ಸಾದವರು, ಅಜ್ಜಿ ತಾತ, ಸಣ್ಣ ಮಕ್ಕಳು ಬಂದು ಹೇಳ್ತಾರೆ ನನ್ನ ಮನೆ ಹತ್ರ. ನಾವು ಹೊಡೆದಿಲ್ಲ ಸ್ವಾಮಿ, ಕಾಂಗ್ರೆಸ್ ಅವರು ಹೊಡೆದಿಲ್ಲ. JCBಗಳು ತಗೊಂಡು ಅವ್ರ ಮನೆಗಳು ಹೊಡೆದಾಕಿರೋರು ಬಿಜೆಪಿ ಸರ್ಕಾರ ಇದ್ದಾಗ 2008ರಲ್ಲಿ ಹೊಡೆದಿದ್ದು. 2008ರಲ್ಲಿ ಹೊಡೆದಿದ್ದು. ಅದಕ್ಕೆ ನಾನು ಈ ಸಭೆ ಬಂದಿರೋದು.
ನಾನು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ ಜೆ ಡಿ ಎಸ್ ಅವರಾಗಲಿ CPM ಆಗಲಿ ಎಲ್ಲರ ಪರವಾಗೂ ನಾನು ಇಲ್ಲಿ ಬಂದು ಕೂತಿರೋದು. ಆದರೆ ತಪ್ಪು ಮಾಡಿದವ್ರು ತಪ್ಪು ಅಂತ ನಾನು ಹೇಳ್ತೀನಿ. ನೀವು BJP ಪರವಾಗಿ ಮಾತಾಡ್ಬೋದು, ಬಾಲಾಜಿ ಕಾಂಗ್ರೆಸ್ ಪರವಾಗಿ ಮಾತಾಡ್ಬೋದು, ನಮ್ಮ ಆನಂದನ್ JDS ಬಗ್ಗೆ ಮಾತಾಡ್ಬೋದು. ಬಟ್ 96 ಅಂದರೆ ಇವಾಗ 25 ವರ್ಷ ಆಯಿತು. 25 ವರ್ಷದಿಂದ ಅವರ ಲ್ಯಾಂಡ್ ಎಂಜಾಯ್ ಮಾಡ್ಕೊಂಡು ಸಾಲ ಮಾಡಿ ಮನೆ ಕಟ್ಟಿ ಅದ್ರ ಜೀವನ ಮಾಡಿದವರಿಗೆ ನೀವು ಈಗ 1,60,00,000 ಕಟ್ಟಿ ಅಂದರೆ ಎಲ್ಲಿಂದ ತಗೊಬರೋದು ಅನ್ನೋದು ನನ್ನ ಮೂಲಭೂತವಾದ ಪ್ರಶ್ನೆ. ಅದೇ ಕಟ್ಕೊಂಡು ಟ್ಯಾಕ್ಸು ಕಟ್ತಾವ್ರೆ, ಬೆಟರ್ಮೆಂಟ್ ಚಾರ್ಜ್ ಕಟ್ತಾವ್ರೆ, ಎಲ್ಲ 2,500 ಸೈಟ್ಗಳವರೆಗೂ ಇದೇ ಸಮಸ್ಯೆ. ಆಮೇಲೆ ಬರೀ 250 ಜನ ತಗೋಬಿಟ್ಟು ನಾವು ಸೇಫಾಗಿದ್ದೀವಿ ಅಂತ ಉಳಿದವ್ರು ತಿಳ್ಕೊಬೇಕಾಗಿಲ್ಲ. ಸುತ್ತಮುತ್ತ ಇರೋರು ಹೇಳ್ರಿ, ಇನ್ನೂ ಪಾಪ ನಮ್ಮ ಇಂಜಿನಿಯರ್ 2,000 ಪಾಪ ಸುಸ್ತಾಗಿರ್ತಾನೆ ಮನೆಗಳಿಗೆ ಹೋಗಿ, ಇನ್ನೂ 2,000 ನೋಟಿಸು ಕೊಡುವ ಹಂತದಲ್ಲಿ ರೆಡಿ ಮಾಡ್ತಾ ಇರ್ತಾರಲ್ಲ, ಬರೀಬೇಕಲ್ಲ ಎಲ್ಲ. ನಾನು ಈ ಸರ್ಕಾರಕ್ಕೆ ಕೇಳೋದು ಇಷ್ಟೇ, ನಿಮಗೆ ಸಿಗೋದು, ನಿಮಗೆ ಹಣ ಹೊಡಿಲಿಕ್ಕೆ ಸಿಗೋದು, ನಿಮಗೆ ಲೂಟಿ ಮಾಡಲಿಕ್ಕೆ ಸಿಗೋದು ಬಡವರೇನಾ? ಮಧ್ಯಮ ವರ್ಗದವರೇನಾ? 40 ವರ್ಷದಿಂದ ನೀವು ಯಾಕೆ ಹಾಗಾದ್ರೆ ಲೇಔಟ್ಗಳು ಮಾಡಿ ಮನೆ ಕಟ್ಟಕ್ಕೆ? ಅಣ್ಣ ಒಂದು ನಿಮಿಷ ಕುತ್ಕೊಳ್ಳಿ ಸರ್, ಬೇಡ ಕುತ್ಕೊಳ್ಳಿ. 40 ವರ್ಷದಿಂದ ನೀವು ಯಾಕೆ ಏನೂ ಮಾಡಿಲ್ಲ? 40 ವರ್ಷದಿಂದ ಯಾಕೆ ಕೇಳಿಲ್ಲ? 2008ರಲ್ಲಿ BJP ಬಂದಾಗ ಆಗೊಂದ್ಸರಿ ನೋಟಿಸ್ ಬಂದಿತ್ತಂತೆ, ನಿಜನಾ? ಡೆಮಾಲಿಷನ್. ಆವಾಗ BJP ಸರ್ಕಾರ ಬಂದಾಗ ಇದೇ ಸಮಸ್ಯೆ. 2000 ಈಗ 1 ವರ್ಷ ಆಗೈತೆ, ಈಗ BJP ಸರ್ಕಾರ ಇದು, ಇವಾಗೂ ಸೇಮ್ ಅದೇ ಪ್ರಾಬ್ಲಮ್. ನಾನೇನು ಕಾಂಗ್ರೆಸ್ MLA ಆಗಿ ನಾನು ಮಾತಾಡ್ತಾ ಇಲ್ಲ, ನನಗೆ ಅನ್ನಿಸ್ತಾ ಇರೋದು ನಾನು ಹೇಳ್ತಾ ಇರೋದು. ನಮ್ಮ ಸರ್ಕಾರ ಇದ್ದಿದ್ರೆ ನಾನೇ ಹೋಗಿ ನಿಮ್ಮ ಜೊತೆ ಕುತ್ಕೊಂಡು ಡೈಲಿ ಕುತ್ಕೊಂಡ್ಬಿಡ್ತಾ ಇದ್ದೆ CM ಆಫೀಸ್ ಮುಂದೆ. ಯಾರು ಕಟ್ಟಬೇಕು, ಎಲ್ಲಿಂದ ಕಟ್ಟಬೇಕು, ಹೆಂಗೆ ಕಟ್ಟಬೇಕು, ನೀವು ಅದಕ್ಕೆ ದಾರಿ ಮಾಡಿಕೊಡಿ ಅಂತ. ಇದು ಯಾವಾಗಲೂ ಹೊಟ್ಟೆ ತುಂಬಿದವ್ರ ಕೆಲಸ. ಹೊಟ್ಟೆ ತುಂಬಿರೋರು BJP ಅವರು, ಅವರೆಲ್ಲ ಶ್ರೀಮಂತರು ಇರ್ತಾರೆ. ಅವ್ರಿಗೆಲ್ಲ ಇಲ್ಲಿ ಬಹಳಷ್ಟು ಜನ ನೀವೆಲ್ಲ BJP ಅವ್ರು ಇರ್ತೀರ. ಇದೇನು ಅಲ್ಲ, ಇದು ಇರ್ತೀರಾ? ಏನು ಮಾಡ್ತಾ ಇದ್ದ BJP ಅಂತ ಹೇಳ್ಬೇಕಲ್ಲ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ನಿಮ್ಗೆ ನೋಟಿಸ್ ಬಂದಿಲ್ಲ? ಹಂಗಾದ್ರೆ ಈಗ ಯಾರಾದ್ರೂ ಉತ್ತೇಜ ಹೇಳ್ರಿ. ಹಂಗಾದ್ರೆ ಈಗ ಯಾರೋ ದಯವಿಟ್ಟು BJP ಅವ್ರು ಯಾರಾದರೂ ಅಥವಾ ಬೇರೆ ಪಕ್ಷದವ್ರು ಯಾರಾದರೂ ಇದ್ರೆ ನನಗೆ ಹೇಳ್ರಿ. ಕಾಂಗ್ರೆಸ್ ಸರ್ಕಾರ ಇತ್ತು 2016ರಲ್ಲಿ. ಯಾವುದು ಅದು ಇದು ಕೊಡಪ್ಪ, ಇದು ಮಾಡಿರೋದು ಗೆಜೆಟ್ ನೋಟಿಫಿಕೇಶನ್ ಏಪ್ರಿಲ್ 28/5/2020.